ಮಾಡ್ತಾ ಇದ್ದೀವಿ. ಮಾತ್ರ ನಮ್ಮ ತಂಡಗಳು ಮಾನ್ಯ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಅವರು ಮೀಟಿಂಗ್ನಲ್ಲಿ ಏನು ಕಡ್ಡಾಯವಾಗಿ ನಿರ್ದೇಶನ ಕೊಟ್ಟಿದ್ದಾರೆ, ಅವರ ನಿರ್ದೇಶನ ಪ್ರಕಾರ ನಾವು ಸಂಡೇ ಮತ್ತು ಇವತ್ತು ಸಹ ಈ ಗುಂಡಿ ಮುಚ್ಚ ಕಾರ್ಯಕ್ರಮ ನಡೀತಾ ಇದೆ. ಅದನ್ನು ಈಗಾಗಲೇ ಅದನ್ನು ಮುಗಿಸಲಿಕ್ಕೆ ಕ್ರಮ ತಗೊಳ್ತಾರೆ. ಮಾಹಿತಿ ಇವತ್ತು ಸಾಯಂಕಾಲ ತನಕ ನಾವು ಸ್ವಲ್ಪ ಸಂಗ್ರಹಣೆ ಮಾಡಿ ಹೇಳ್ತೇವೆ. ನಾವು ಒಂದು ವಿಶೇಷ ಆ್ಯಪ್ ತಯಾರು ಮಾಡಿಟ್ಟಿದ್ದೀವಿ. ಅದರ ಆಧಾರದ ಮೇಲೆ ಪ್ರತಿ ಗುಂಡಿ ಎಲ್ಲಿ ಮುಗಿಸ್ತದೆ ಅದನ್ನು ನಾವು ಪಬ್ಲಿಕ್ ಡೊಮೇನ್ನಲ್ಲಿ ಸಹ ಅಥವಾ ನಾವು ಎಲ್ಲೆಲ್ಲಿ ಕೆಲಸ ಮಾಡ್ತಾ ಇದ್ದೇವೆ ಅದು ಸಹ ಬಹಿರಂಗ ಮಾಡಿಸಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ. ಆದಮೇಲೆ ಎಷ್ಟು ಗುಂಡಿಯನ್ನು ಅಂತ ಅದು ನಾವು ಇವತ್ತು ಒಂದು ದಿನ ರಜೆ ಆಗಿತ್ತು, ಅದಕ್ಕೆ ಇವತ್ತು ನಾವು ಸಂಗ್ರಹಣೆ ಮಾಡಿ ಕೊಡ್ತೀವಿ. ಇದುವರೆಗೆ ಎಷ್ಟು ಮುಚ್ಚಿದೆ ಸರ್? ಸೇಮ್ 10,000 ಗುಂಡಿ ಇದೆ ಅಂತ ಸೇಮ್ ಹೇಳಿದರು. ಮೊನ್ನೆ ಪ್ರೆಸ್ಪೀಟ್ ಮಾಡಿದಾಗ ಸೇಮ್ 10,000 ಗುಂಡಿ ಇದೆ ಮಾಹಿತಿ ಬಂದಿರಲಿ ಅಂತ. ಆನ್ ಆ್ಯಾವ್ರೇಜ್ ವಿ ಎಕ್ಸ್ಪೆಕ್ಟೆಡ್ ಅಟ್ಲೀಸ್ಟ್ ಸಮ್ 300 ಪಾಟ್ ಹೋಲ್ಸ್ ಪರ್ ಕಾರ್ಪೊರೇಷನ್. 200 to 300 ಮುಚ್ತಾ ಇರ್ತೇವೆ. 1,000 ಖಂಡಿತ ಆಗಿದೆ. ಅತಿ ಹೆಚ್ಚು ಇದಿದೆ ಸರ್ ನಗರ ಪಾಲಿಕೆ. ಇಟ್ ಈಸ್ ಸ್ಪ್ರೆಡ್ ಅಕ್ರಾಸ್ ಕಾರ್ಪೊರೇಷನ್ಸ್ ಬಿಕಾಸ್ ಎಲ್ಲೆಲ್ಲಿ ನಮಗೆ ನೀರು ಕಲೆಕ್ಷನ್ ಆಗಲಿಕ್ಕೆ ಚಾನ್ಸಸ್ ಇವೆ, ಜಂಕ್ಷನ್ಸ್ನಲ್ಲಿ ತೊಂದರೆ ಇದೆ ಅಲ್ಲಿ ಖಂಡಿತ, ಅಥವಾ ಹೈ ಟ್ರಾಫಿಕ್ ಝೋನ್ಸ್ ಇದೆ ಅಲ್ಲಿ ಸ್ವಲ್ಪ ಸಮಸ್ಯೆಗಳು ಕಂಡುಬರ್ತಾ ಇಲ್ಲ ಸರ್. ಈಗ ಪ್ರಮುಖವಾಗಿ 5 ಪಾಲಿಕೆಗಳು ಮಾಡಿದಾರಲ್ಲ, ಈಗಾಗಲೇ ಎಷ್ಟು ಗುಂಡಿಗಳು ಬಿದ್ದಿವೆ ಅಂತೇಳಿ ತಮಗೆ ಮಾಹಿತಿ ಇದೆ. 10,000ದಲ್ಲಿ 6,000 ಮುಚ್ಚಿವೆ, ಇನ್ನು 5,000 ಬಾಕಿ ಇದೆ ಅಂತ ಹೇಳ್ತಾ ಇದ್ದಾರೆ. 7,000 ಅದರಲ್ಲಿ ದಕ್ಷಿಣ ಪಾಲಿಕೆಯಲ್ಲಿ ಜಾಸ್ತಿ ಇದೆಯಾ? ಔಟರ್ ರಿಂಗ್ ರೋಡ್ ಸಮಸ್ಯೆ ಅಂತ ಹೇಳ್ತಾರೆ. ಔಟರ್ ರಿಂಗ್ ರೋಡ್ ಕಡೆ ಎಷ್ಟಿದಾವೆ? ಇಟ್ ಈಸ್ ಅಕ್ರಾಸ್ ಆಲ್ ಕಾರ್ಪೊರೇಷನ್ನಲ್ಲಿ ಸಮಸ್ಯೆಗಳು ಬರ್ತದೆ. ಸೌತ್ ಮತ್ತು ಈಸ್ಟ್ನಲ್ಲಿ ಸ್ವಲ್ಪ ಹೆಚ್ಚಿದೆ. ಸೌತ್ ಮತ್ತು ಈಸ್ಟ್ ಮತ್ತು ಸೌತ್ ಮತ್ತು ಈಸ್ಟ್, ಸ್ವಲ್ಪ ನಾರ್ತ್ನಲ್ಲಿ ಸಹ ಇದೆ. ಸರ್ ಎಷ್ಟು ಅನುದಾನ ಬಿಡುಗಡೆ ಆಗಿದೆ ಅಂತ ಹೇಳ್ತಾರೆ. ಅನುದಾನ ಎಷ್ಟು ಬಿಡುಗಡೆ ಆಗಿದೆ ಸರ್? ಅನುದಾನ ಎಷ್ಟು ಬಿಡುಗಡೆ ಆಗಿದೆ ಸರ್? ಮತ್ತು ಅನುದಾನ ಕಾರ್ಪೊರೇಷನ್ಸ್ ಈಗಾಗಲೇ ನಾವು ನಿರೀಕ್ಷೆ ಮಾಡ್ತಾ ಗುಂಡಿ ಮುಚ್ಚೋದಕ್ಕೆ ಮಾತ್ರ ಸರ್ಕಾರ ನಿರ್ದೇಶನ ಪ್ರಕಾರ ನಾವು ಮಾಡ್ತಾ ಇದ್ದೇವೆ. ಈಗಾಗಲೇ ನಾವು ಹೇಳಿದ ಪ್ರಕಾರ ಅನುದಾನ ಈಸ್ ನಾಟ್ ಇಂಪಾರ್ಟೆಂಟ್, ಕೆಪಾಸಿಟಿ ರಿಯಲ್ವಂತ ಇಂಪಾರ್ಟೆಂಟ್ ಇದೆ. ನಮ್ಮ ಒಂದು ಹಾಟ್ ಮಿಕ್ಸ್ ಪ್ಲ್ಯಾಂಟ್ ನಮ್ಮದೇ ಸ್ವಂತ ಇದೆ ಮತ್ತು ಎಲ್ಲ ಕಾಂಟ್ರಾಕ್ಟರ್ ಜೊತೆ ಚರ್ಚೆ ಮಾಡಿ ಸಫಿಷಿಯೆಂಟ್ ಹಾಟ್ ಮಿಕ್ಸ್ ಅವೈಲೇಬಲ್ ಇದೆ. ಕೋಲ್ಡ್ ಮಿಕ್ಸ್ ಮತ್ತು ಎಕೋಫಿಕ್ಸ್ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅದು ಉಪಯೋಗ ಮಾಡ್ತೇವೆ. ಮತ್ತು ಈ ಜೆಟ್ ಪ್ಯಾಚರ್ ಮೆಷಿನ್ಸ್ ಒಂದು ಈಗಾಗಲೇ ಅದನ್ನು ಫೈನಲೈಸ್ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿದ್ದೀವಿ.